ಐತಿಹಾಸಿಕ ಪುರಾಣ ಪ್ರಸಿದ್ಧಿ ನಮ್ಮ ಶ್ರೀರಂಗಪಟ್ಟಣಕ್ಕೆ ಸ್ವಾಗತ. ಸೊ ಟಿಪ್ಪು ಸುಲ್ತಾನ್ ಆಳ್ವಿಕೆಯನ್ನು ವಿವರಿಸ್ತಾರೆ ನಮ್ಮ ಹಸ್ಬೆಂಡ್. ಹೇಳ್ಬೇಕು. ಇಲ್ಲಿಂದ ಒಂದು ಇದು ಟಿಪ್ಪು ಸುಲ್ತಾನ್ ಅವ್ರದ್ದು ಕೋಟೆ ಶುರುವಾಗೋದು. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಏನಂದ್ರೆ ಈ ಬ್ರಿಟಿಷ್ನವ್ರನ್ನು ಅಟ್ಯಾಕ್ ಮಾಡೋಕ್ಕೆ ಬರಬಾರ್ದು ಅಂತ ಇಲ್ಲಿಂದನೇ ಸೇಫ್ಟಿ ಇದು ಮಾಡ್ಕೊಂಡಿರ್ತಾರೆ. ಈಗ ಮೂವಿಗಳಲ್ಲಿ ನೋಡಿದ್ರೆ ಕೋಟೆ ಸುತ್ತ ಹಿಂಗೆ ಕೆರೆಗಳು ಇದು ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ಎಲ್ಲ ಮುಳ್ಳು ಅದು ಇದೆಲ್ಲ ಹಾಕಿ ಮೊಸಳೆಗಳು ಬಿಟ್ಬಿಟ್ಟಿರ್ತಾರೆ. ಅಕಸ್ಮಾತ್ ಬ್ರಿಟಿಷ್ನವ್ರು ನೀರಿಂದ ಈಜೋಡ್ಕೊಂಡು ಬರ್ತೀನಿ ಅಂದರೆ ಆಗಬಾರ್ದು ಅನ್ನೋ ಥರ ಕೆಳಗಡೆ ಮೊಸಳೆಗಳು ಸುತ್ತ ಇದಿರ್ತಿತ್ತು, ನೀರು ಥರ ಇರ್ತಾಯಿತ್ತು. ಅಲ್ಲಿ ಮೊಸಳೆಗಳು ಬಿಟ್ಬಿಡೋರು ಕೆಳಗಡೆ ಎಲ್ಲ ಮೊಸಳೆಗಳು. ಅಕಸ್ಮಾತ್ ಬ್ರಿಟಿಷ್ ಈಜೋಡ್ಕೊಂಡು ಬಂದು ಕೋಟೆ ಒಳಗಡೆ ನುಗ್ಗೋಕ್ಕೂ ಚಾನ್ಸಸ್ ಇರಬಾರ್ದು ಅಂತ ಮೇಲೆಲ್ಲ ಇವರು ಸೈನಿಕರು ಪಿರಂಗಿಗಳೆಲ್ಲ ಇಟ್ಕೊಂಡು ಎಲ್ಲ ರೆಡಿಯಾಗಿರ್ತಿರ್ತಾರೆ. ಇನ್ ಕೇಸ್ ಇವರು ಬ್ರಿಟಿಷರು ಬಂದು ಅಟ್ಯಾಕ್ ಮಾಡ್ಬೋದು ಮೇಲೆ ಅನ್ನೋ ಥರ. ಅಕಸ್ಮಾತ್ ಏನಾರು ಅಪ್ಪಿ ಒಳಗೆ ಬಂದ್ರೂ ಇಲ್ಲೇ ಸೈನಿಕರ ಕೈಲೇ ಸಿಗಾಕೊಂಡವರು ಅವ್ರೇನು ಮಾಡ್ತಾಯಿದ್ರು ಅಂದರೆ ಇವರು ಟಿಪ್ಪು ಸುಲ್ತಾನ್ ಆಳ್ವಿಕೆ ಇದ್ದಾಗ ಅವ್ರು ಹೇಳೋರು ಹಿಂಗೆ ಬ್ರಿಟಿಷರು ಬಾಡಿ ಕೂಡ ಸಿಗಬಾರ್ದು ಅಂದ್ಬಿಟ್ಟು ಅವ್ರನ್ನ ಸಾಯಿಸ್ಬಿಟ್ಟು ಆ ಬಾಡಿನ ಮೊಸಳೆಗೆ ಊಟಕ್ಕೆ ಹಾಕ್ಬಿಡೋರು. ಈ ಸುತ್ತ ಎಲ್ಲ ಫುಲ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ನೆಕ್ಸ್ಟ್ ಮುಂದೆ ಹೋಗುವ. ಇದು ಕೋಟೆ ಎಂಟ್ರೆನ್ಸ್. ನಾನು ಶೂಟಿಂಗ್ ಎಲ್ಲ ಮಾಡ್ತಿದ್ದಾರಲ್ಲ, ತುಂಬ ಅದು ಗೇಟ್ ಮುಚ್ಚಿಬಿಟ್ಟವ್ರೆ, ಗೇಟೇ ಮುಚ್ಚಿಬಿಟ್ಟಿದ್ದಾರೆ. ಸೊ ಹೋಗ್ಲಿಕ್ಕಾಗಲ್ಲ. ಸಿಂಹಾದ್ರಿ ಸಿಂಹ ಎಂಟ್ರೆನ್ಸ್ ಇಲ್ಲೇ ಶೂಟಿಂಗ್ ಮಾಡಿರೋದು. ಸೊ ಇದೆಲ್ಲ ಕೋಟೆ, ಇದೆಲ್ಲ ಪಿರಂಗಿಗಳಿದೆ. ಶ್ರೀರಂಗಪಟ್ಟಣದ ಕೋಟೆ ಎಂಟ್ರೆನ್ಸ್ನ ಇಲ್ಲಿ ಮೊದಲು ಪಾರ್ಕ್ ಥರ ಮಾಡಿದ್ರು, ಬಟ್ ಇವಾಗ ಯಾರು ಹೋಗೋದು ನೋಡಿ. ಇದೇ ಟಿಪ್ಪು ಸುಲ್ತಾನ್ ಅರಮನೆ. ನೋಡುವ ಬನ್ನಿ ಒಳಗಡೆ. ಇದು ಟಿಪ್ಪು ಸುಲ್ತಾನ್ ಪ್ಯಾಲೇಸ್. ಇದು ಒರಿಜಿನಲ್ ಪ್ಯಾಲೇಸು. ಬ್ರಿಟಿಷರವರು ಅವಾಗ ಧ್ವಂಸ ಮಾಡಿರೋದು ಇದೆಲ್ಲ. ಒಂದು ಏನೂ ಇರಲೇಬಾರ್ದು ಅಂತ ಟಿಪ್ಪು ಸುಲ್ತಾನ್ ಅವ್ರದ್ದು ಏನೂ ಎವಿಡೆನ್ಸ್ ಏನೂ ಇರಬಾರ್ದು ಅಂತ ನೋಡಿ. ಇಲ್ಲೆಲ್ಲ ಇರೋದೆಲ್ಲ ಆಗಿನ ಕಾಲದ ಗೋಡೆಗಳೆಲ್ಲ ಇವೆಲ್ಲ. ಟಿಪ್ಪು ಹುಟ್ಟಿದ್ದು ದೇವನಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದು. ನಂತರ ಅವರು ಶ್ರೀರಂಗಪಟ್ಟಣಕ್ಕೆ ವಲಸೆ ಬರ್ತಾರೆ. ನೋಡಿ ಟಿಪ್ಪು ಸುಲ್ತಾನ್ ಅರಮನೆ ಎಷ್ಟು ರೂಮ್ಗಳಿದ್ವು ಅಂತ, ಬಟ್ ಎಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಆದರೆ ಇದೊಂದು ದರ್ಬಾರು. ಇಲ್ಲಿ ಈ ದರ್ಬಾರಲ್ಲಿ ಟಿಪ್ಪು ಸುಲ್ತಾನ್ ಅವರು ಕೂರ್ತಿದ್ರೆ ಇಲ್ಲಿ ಜನರಿಗೆ ಸಭೆ ನಡಲಿಕ್ಕೆ ಜನಗಳೆಲ್ಲ ಇಲ್ಲಿ ಕೂರಿಸ್ತಿದ್ರು ಅಂತ ಹೇಳಲಾಗುತ್ತೆ. ಸೊ ಟಿಪ್ಪು ಸುಲ್ತಾನ್ ಒರಿಜಿನಲ್ ಪ್ಯಾಲೇಸ್ ಇದಾದರೆ ನೆಕ್ಸ್ಟ್ ಇನ್ನೊಂದು ಬೇಸಿಗೆ ಟೈಮಲ್ಲಿ ಅಲ್ಲಿರ್ತಿದ್ರು. ಅಲ್ಲೊಂದು ಪ್ಯಾಲೇಸ್ ಇದೆ. ಎಲ್ಲಿ ಅದು ನಿಮಿಷಾಂಬ ಹತ್ರ ಟಿಪ್ಪು ಸುಲ್ತಾನ್ ನ್ಯೂ ಪ್ಯಾಲೇಸ್ ಇದೆ. ಸೊ ಅಲ್ಲಿಂದ ಅವರು ಆಳ್ವಿಕೆಗೆ ಇಲ್ಲಿ ಬರ್ತಾಯಿದ್ರು ನೋಡಿ. ಆ ಟೈಮಲ್ಲಿ ರಾಜ ಆಳ್ವಿಕೆ ಅಂದರೆ ಹೆಂಗಿರೋದು, ಮಂತ್ರಿ ಇವರು ಸೈನಿಕರು ಅವರೆಲ್ಲ ಇಟ್ಕೊಂಡಿರೋ ಸಭಾಂಗಣ ನಿಂತಿರೋ ಜಾಗ ಇದೆ. ಟಿಪ್ಪುವಿನ ಕೋಟೆ ಸ್ವಲ್ಪ ವಿಶಾಲವಾಗಿದೆ. ಅರಮನೆ ಅಷ್ಟು ದೊಡ್ಡದಿಲ್ಲ, ಬಟ್ ಅವ್ನ ಕೋಟೆ ಸರೌಂಡಿಂಗ್ ಸ್ವಲ್ಪ ದೊಡ್ಡದಿದೆ. ನೋಡಿ ಗೈಸ್, ಇದು ಕರ್ನಲ್ ಬೈಲಿಯ ಕಾರಾಗೃಹ. ಸೊ ಟಿಪ್ಪು ಸುಲ್ತಾನ್ ಅವರ ಜೈಲು ಹೇಗಿತ್ತು ನೋಡಿ, ಇಲ್ಲಿ ಹಾಕಿದ್ದಾರೆ ನೋಡಿ. ಪ್ರಾಚೀನ ಸ್ಮಾರಕ, ಪುರಾತತ್ವ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ. ಎಷ್ಟೋ ಇಸ್ವಿ ಅಂತಂದರೆ 1958ರಲ್ಲಿ ಆಗಿರೋದಿಲ್ಲ. ಕಾರಾಗೃಹ ಅಂತಂದರೆ ಇದು ಇವಾಗ ಎಲ್ಲ ಫುಲ್ಲು ಸೆಕ್ಯೂರಿಟಿ ಮಾಡಿಬಿಟ್ಟಿದ್ದಾರೆ ತುಂಬ. ಏನಕ್ಕೆ ಅಂತ ಹೇಳಿದ್ರೆ, ಇದನ್ನೇನಾದರೂ ನಾಶ ಮಾಡಿದರೆ, ಸ್ಥಳಾಂತರಗೊಳಿಸಿದ್ರೆ, ಹಾನಿ ಉಂಟು ಮಾಡಿದ್ರೆ, ಆ ಕಡೆ ಈ ಕಡೆ ಏನಾದರೂ ಬದಲಾಯಿಸಿದ್ರೆ, ಗಂಡಾಂತರಗೊಳಿಸಿದ್ರೆ, ಇನ್ ಕೇಸ್ ಏನಾದರೂ ದುರುಪಯೋಗ ಪಡಿಸ್ಕೊಂಡ್ರೆ ಅವರಿಗೆ ಕಾರಾಗೃಹ ಅಂದರೆ 2 ವರ್ಷಗಳ ಕಾಲ ಜೈಲು ವಾಸ
ಮಾಡಬೇಕು ಅಂತ ಹೇಳ್ತಿತ್ತು. ಮತ್ತು 1,00,000 ರೂಪಾಯಿ ದಂಡವನ್ನು ಸಹ ವಿಧಿಸಬೇಕು ಅಂತ ಹೇಳಲಾಗುತ್ತದೆ. ಸೊ ಈ ಸೆರೆಮನೆಯಲ್ಲಿ ಟಿಪ್ಪು ಸುಮಾರು ಜನ ಬ್ರಿಟಿಷ್ನ ಸೆರೆ ಇಟ್ಟಿದ್ರು. ನೋಡಿ ಅಲ್ಲಿ ಸೆರೆಮನೆ ಕೆಳಗಡೆ ಇದೆ, ತೋರಿಸ್ತೀವಿ. ಇದೇನಪ್ಪ ಅಂದರೆ ಪಿರಂಗಿ. ಅಲ್ಲಿ ವಿಂಡೋಸ್ ಎಲ್ಲ ಪಿರಂಗಿಗೆಲ್ಲ ಇಟ್ಕೊಂಡು ಅವರು ಆಳ್ವಿಕೆ ನಡೆಸ್ತಾಯಿದ್ರು. ನೋಡಿ ಎಲ್ಲ ಕಡೆ ಕಿಟಕಿ ಇಲ್ಲೆಲ್ಲ ಇದೆ ನೋಡಿ. ಸೊ ಇದ್ರ ಹೊರಗಡೆ ಏನಿದೆ ಅಂತ ತೋರಿಸ್ತೀವಿ. ಕೈ ಕೊಟ್ರೆ ಹೆಂಗೆ, ಹುಷಾರು, ಹಿಡ್ಕೊಳ್ಬೇಕು. ಸೊ ನೋಡಿ ಕಾವೇರಿ ನದಿ ಕಾಣಿಸ್ತಿದೆ ಅಲ್ವಾ, ಇದು ಟಿಪ್ಪು ಸುಲ್ತಾನ್ ಸೆರೆಮನೆ. ಇಲ್ಲಿಂದ ಕಾವೇರಿ ನದಿ ಕಾಣಿಸ್ತಿದೆ ನೋಡಿ, ಅದು KRS ಡ್ಯಾಮಿಂದ ಶ್ರೀರಂಗಪಟ್ಟಣಕ್ಕೆ ಬರುತ್ತೆ ನೋಡಿ. ಇಲ್ಲಿಂದ ನಿಮಿಷಾಂಬ ಹತ್ರ ಹೋಗುತ್ತೆ. ನಂತರ ಕರಿಘಟ್ಟೆಯಿಂದ ಹಂಗೆ ಕರಿಘಟ್ಟೆಯಿಂದ ಹಳ್ಳಿ ಕಡೆ ಏನೇನಿದೆ ಅವೆಲ್ಲ ಹರ್ಕೊಂಡು ಹೋಗುತ್ತೆ. ಸೊ ಕೆಲವು ರೈತರು ಈ ನೀರನ್ನ ಉಪಯೋಗಿಸಿ ತಮ್ಮ ಬೆಳೆಯನ್ನು ಬೆಳ್ಕೋತಾರೆ ನೋಡಿ. ನೆಕ್ಸ್ಟ್ ಆ ಕಡೆ ಬಂದರೆ ಶ್ರೀರಂಗಪಟ್ಟಣದ ಪ್ರಸಿದ್ಧ ದೇವಾಲಯ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಇದೆ. ಸೊ ಆ ಕಡೆ ಎಲ್ಲ ಹೋಗ್ತು ಅಂತಂದರೆ ನೀವು ನಿಮಿಷಾಂಬ ಮತ್ತು ಕರಿಘಟ್ಟ, ಗಂಜಾಮ್ ಎಲ್ಲ ಸಿಗುತ್ತೆ. ಸೊ ಕಾರಾಗೃಹ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಗೈಸ್, ಇದೆ ಕಾರಾಗೃಹ ನೋಡಿ. ಈ ಥರ ಸೆರೆಮನೆಯಲ್ಲಿ ಕಟ್ಟಾಗ್ತಿದ್ರು. ಅವರು ಕೂತ್ಕೊಳ್ಳೋಂಗೂ ಇರಲಿಲ್ವಂತೆ, ಈ ಥರ ಯಾವಾಗಲೂ ನಿಂತ್ಕೊಂಡೇ ಇರಬೇಕಾಗಿರೋದು ನೋಡಿ. ಎಷ್ಟು ಜನ ನಂಗಾದರೆ ಸೆರೆಮನೆಯಲ್ಲಿ ಇಟ್ಟಿರ್ತಾರೆ ಅಂತ ಭಯ ಆಗ್ತಿದೆ ನೋಡಲಿಕ್ಕೆ. ಪಿರಂಗಿ, ಒರಿಜಿನಲ್ ಪಿರಂಗಿ ನೋಡಿ, ಫುಲ್ಲು ಕಬ್ಬನ ನೋಡಿ. ಮೇ ಬಿ ಇದು ಇಲ್ಲಿಂದ ಬಿದ್ದಿರೋದು ಅಂತ ಹೇಳ್ತಾರೆ, ಬಟ್ ಸರಿಯಾಗಿ ಗೊತ್ತಿಲ್ಲ ಗೈಸ್. ನೋಡಿ ಫುಲ್ಲು ಕಲ್ಲು ರೀ ಇದು, ಕಲ್ಲು ಇದು. ಕಲ್ಲು ರೀ, ಓ ಕಬ್ಬನ ಅನಿಸುತ್ತೆ. ಹೌದು, ಬ್ರಿಟಿಷ್ನ ಈ ಥರ ಕಬ್ಬಿಣದ ಚೈನಲ್ಲಿ ಕಟ್ಟಾಕಿ ಅವ್ರನ್ನ ಇಲ್ಲಿ ಇರಿಸಲಾಗ್ತಿತ್ತು. ಸೊ ಎಷ್ಟು ಜನ ಸತ್ತಿದ್ದಾರೆ ಗೊತ್ತಿಲ್ಲ ನೋಡಿ. ಕಾರಾಗೃಹ ಅಂದರೆ ಓ ಮೈ ಗಾಡ್, ಏನೋ ಇದೆ ಸಮಥಿಂಗ್ ಇಸ್ ಡೋಂಟ್ ನೋ. ಆ ಕಡೆ ಈ ಕಡೆ ಕೈಗೆ ಸರ್ಪಣಿ ಕಾಲ್ಗೂ ಸಹ ಹಾಕ್ತಾಯಿದ್ರು. ಅವು ಕೂರಂಗೆ ಇರಲಿಲ್ಲ, ಈ ಥರ ನಿಂತ್ಕೊಂಡೇ ಇರಬೇಕಾಗೋದು. ಸೊ ನೋಡಿ, ಜಾಸ್ತಿ ಜನ ಅಂತಂದರೆ ಒಂದು 20-30 ಮೆಂಬರ್ಸ್ ಅಷ್ಟೇ ಹಿಡಿಯೋಕ್ಕಾಗ್ತಿತ್ತು ಇಲ್ಲಿ. ಮತ್ತು ಗಾಳಿನೂ ಆಡ್ತಾ ಇರಲಿಲ್ಲ ನೋಡಿ, ನಮಗೆ ಸ್ವಲ್ಪ ಉಸಿರು ಕಟ್ದಂಗೆ ಆಗ್ತಿತ್ತು. ಇನ್ನು ಇಲ್ಲಿ ಇದೆಲ್ಲ ಬಂದ್ ಮಾಡಿಬಿಡ್ತಿದ್ರು. ಇಲ್ಲಿಂದ ಇವ್ರು ನೋಡಿ, ಮೂವಿಲೆಲ್ಲ ಒಬ್ಬರ ಮೇಲೆ ಒಬ್ಬರು ಹತ್ಬಿಟ್ಟು ತಪ್ಪಿಸ್ಕೊಳ್ಳೋವಂಥ ಸೀನೆಲ್ಲ ತೋರಿಸ್ತಾರೆ. ಬಟ್ ಇಲ್ಲ, ಆ ಥರ ಸಾಧ್ಯನೇ ಇಲ್ಲ, ಯಾಕಂದರೆ ಅದು ಮೂವಿ, ಇದು ರಿಯಲ್ ಲೈಫ್ ಹಾಗಾಗಿ. ಸೊ ಟಿಪ್ಪು ಸುಲ್ತಾನ್ದು ತಕ್ಕ ಮಟ್ಟಿಗೆ ವಿಷಯ ತಿಳಿಸಿದ್ದೀವಿ ಅಷ್ಟೇ, ನಮಗೆ ಎಷ್ಟು ಗೊತ್ತೋ ಅಷ್ಟು. ನೆಕ್ಸ್ಟ್ ಟೈಮ್ ಒಂದು ಹೊಸ ಪ್ಯಾಲೇಸ್ ಇದೆಯಲ್ಲ, ಸಮ್ಮರ್ ಪ್ಯಾಲೇಸು, ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡಿ ನಿಮಗೆ ಹೇಳ್ತೀವಿ. ಥ್ಯಾಂಕ್ ಯು ಗಾಯ್ಸ್. ಹಾಗೆ ಶಶಿ ಪ್ರಜ್ಜು ಶ್ರೀಕೃಷ್ಣ ಯೂನಿವರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.